ಶಾಸಕ ಜನಾರ್ದನ ರೆಡ್ಡಿ ಮನೆ ಮುಂದೆ ನಡೆದಿರುವಂಥ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ತನಿಖೆಯನ್ನು ಚುರುಕುಗೊಳಿಸಿದೆ. 50 ಆರೋಪಿಗಳ ವಿರುದ್ಧ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸನ್ನು ಜಾರಿ ಮಾಡಿದೆ. ಶೂಟೌಟ್ ಪ್ರಕರಣ, ಜನಾರ್ದನ ರೆಡ್ಡಿಯ ನಿವಾಸದ ಮುಂದೆ ಶೂಟೌಟ್ ಪ್ರಕರಣದಲ್ಲಿ ಯುವಕ ಸಾವನ್ನಪ್ಪಿದ್ದ. ಏಪ್ರಿಲ್ 28 ಬಳ್ಳಾರಿಯಲ್ಲಿ 20 ಜನರನ್ನು ವಿಚಾರಣೆ ನಡೆಸಿದ್ರು ಅಧಿಕಾರಿಗಳು. ಈಗ ಮತ್ತೆ 50 ಜನರಿಗೆ ನೋಟಿಸನ್ನು ನೀಡಲಿಕ್ಕೆ ಮುಂದಾಗಿದ್ದಾರೆ. ನಾರಾ ಭರತ್ ರೆಡ್ಡಿ ಹಾಗೂ ಜನಾರ್ದನ ರೆಡ್ಡಿ ಬೆಂಬಲಿಗರಿಗೂ ನೋಟಿಸನ್ನು ನೀಡಲಾಗಿದೆ. ಜನವರಿ 1ರಂದು ಬಳ್ಳಾರಿಯ ಜನಾರ್ದನ ರೆಡ್ಡಿ ನಿವಾಸದ ಮುಂದೆ ಗಲಾಟೆಯಾಗಿತ್ತು. ಎರಡೂ ಕಡೆಗಳಿಂದಲೂ ಕೂಡ ಕಲ್ಲು ತೂರಾಟವಾಗಿತ್ತು. ಅಲ್ಲದೆ ಕಾಂಗ್ರೆಸ್ನ ಸತೀಶ್ ರೆಡ್ಡಿ ಗನ್ಮ್ಯಾನ್ ಫೈರ್ ಮಾಡಿದ್ರು. ಫೈರಿಂಗ್ನಲ್ಲಿ ಓರ್ವ ಕಾಂಗ್ರೆಸ್ ಕಾರ್ಯಕರ್ತ ಸಾವಾಗಿತ್ತು. ವಾಲ್ಮೀಕಿ ಪುತ್ಥಳಿ ಅನಾವರಣಕ್ಕೆ ಹಾಕಿದ್ದಂಥ ಬ್ಯಾನರ್ ವಿಚಾರವಾಗಿ ಈ ಗಲಾಟೆ ಸಂಭವಿಸಿತ್ತು. ಗಲಾಟೆ ವೇಳೆ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ಅಂಥೇಳಿ ಅಂದಿನ SP ಪವನ್ ನೆಜ್ಜೂರ್ ಅವರನ್ನು ಅಮಾನತು ಮಾಡಿತ್ತು. ಕೇವಲ ಒಂದೇ ದಿನದಲ್ಲಿ ಎತ್ತಂಗಡಿಯಾದಂಥ ಪೊಲೀಸ್ ವರಿಷ್ಠಾಧಿಕಾರಿ, ಒಂದೇ ದಿನ. ಜೊತೆಗೆ DIG ವರ್ತಿಕಾ ಕಟಿಯಾರ್ ಅವರನ್ನು ಕೂಡ ವರ್ಗಾವಣೆ ಮಾಡಲಾಗಿತ್ತು. SP ಸಸ್ಪೆಂಡ್ ಮಾಡಲಾಗಿತ್ತು. ಬಳಿಕ CIDಗೆ ಕೇಸ್ ವರ್ಗಾವಣೆ ಆಗಿತ್ತು. ತನಿಖೆಯನ್ನು ಚುರುಕುಗೊಳಿಸಿರುವಂಥ CID ಈಗ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದೆ. ಪರಸ್ಪರ ದೂರು ಮತ್ತು ಪ್ರತಿದೂರು, ಆರೋಪ ಮತ್ತು ಪ್ರತ್ಯಾರೋಪ ಮಾಡ್ತಾ ಇದ್ದಂಥ ನಾರಾ ಭರತ್ ರೆಡ್ಡಿ ಹಾಗೂ ಜನಾರ್ದನ ರೆಡ್ಡಿ ಇಬ್ಬರ ಬೆಂಬಲಿಗರಿಗೂ ಕೂಡ ನೋಟಿಸನ್ನು ಜಾರಿ ಮಾಡಲಾಗಿದೆ. ಅವತ್ತು ನೂರಾರು ಜನರ ದೊಂಬಿ ಅಲ್ಲಿ ನಡೆದಿತ್ತು. ನೂರಾರು ಜನ ಕಲ್ಲು ತೂರಾಟ ಮಾಡಿದ್ರು. ಯಾರಿಗೆ ಹೊಡಿತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರಲಿಲ್ಲ. ಕೆಲವರು ಪೆಟ್ರೋಲ್ ಬಾಂಬ್ಗಳನ್ನು ಕೂಡ ತೆಗೆದುಕೊಂಡು ಬಂದಿದ್ದರಂತೆ, ಬಾಟ್ಲ್ಗಳನ್ನು ಕೂಡ ತೆಗೆದುಕೊಂಡು ಬಂದಿದ್ದರಂತೆ. ತತ್ಕ್ಷಣ ಅಷ್ಟು ಜನ ಜಮಾವಣೆಗೊಂಡಿದ್ದು, ಕಲ್ಲು ತೂರಾಟ ನಡೆದಿದ್ದು ಅನೇಕ ರೀತಿಯ ಅನುಮಾನಗಳಿಗೂ ಕೂಡ ಕಾರಣವಾಗಿತ್ತು. ಈಗ CID 50 ಜನರಿಗೆ ನೋಟಿಸನ್ನು ಜಾರಿ ಮಾಡ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನೀಡ್ತಾರೆ. ಸಿದ್ದು, ಈಗ 50 ಜನರ ವಿಚಾರಣೆ ಅಂತ ಹೇಳಿದರೆ ಅವತ್ತು ಆ ಸ್ಥಳದಲ್ಲಿ ಪ್ರತ್ಯಕ್ಷರು ಇದ್ದರು ಅಂತ ಅನ್ನುವ ಕಾರಣಕ್ಕಾಗಿ ನೀಡಲಾಗ್ತಾ ಇದೆ. ಎಲ್ಲಿಗೆ ಬಂದಿದೆ ಈ ತನಿಖೆಯ ಪ್ರಗತಿ? ಎಸ್ ಸಿದ್ದು, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಈಗ ಈ ತನಿಖೆ ಯಾವ ರೀತಿ ಸಾಗ್ತಾ ಇದೆ? ಖಂಡಿತವಾಗ್ಲೂ ದರ್ಶತ್, ಜನವರಿ 1ರಂದು ಬಳ್ಳಾರಿ ಒಂದು ಗಲಾಟೆ ಕೂಡ ನಡೆಯಿತು. ಅದು ಒಂದು ಬ್ಯಾನರ್ ಹಾಕುವ ವಿಚಾರಕ್ಕೆ ನಡೆದಂತಹ ಈ ಗಲಾಟೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಘಟನೆ ಆದಂತ ಸಂದರ್ಭದಲ್ಲಿ ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮನ್ಗಳು ಫೈರಿಂಗ್ ಮಾಡ್ತಾರೆ. ಫೈರಿಂಗ್ ಮಾಡಿದಂತ ಸಂದರ್ಭದಲ್ಲಿ ಓರ್ವ ಕಾಂಗ್ರೆಸ್ ಕಾರ್ಯಕರ್ತ ಕೂಡ ಸಾವನ್ನಪ್ಪಿರೋ ಹಿನ್ನೆಲೆ ಅದು ಬಹುದೊಡ್ಡ ಗಲಾಟೆ ಆಗತ್ತೆ. ಕನಿಷ್ಠ ಇಲ್ಲಂದ್ರು ಈ ಗಲಾಟೆ 15-20 ದಿನಗಳವರೆಗೂ ಕೂಡ ಬಳ್ಳಾರಿಯಲ್ಲಿ ಒಂದು ಮಾಬ್ ಕೂಡ ಆಗುತ್ತೆ. ಜೊತೆಗೆ ಈ ಗಲಾಟೆ ಆದಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಖಾಲಿ ಜನಾರ್ದನ ರೆಡ್ಡಿ ಆಗಿರ್ಬೋದು ಮತ್ತು ರಾಮ್ಲೋರ್ ಆಗಿರ್ಬೋದು ಇದನ್ನ CIDಗೆ ಕೊಡ್ಲೇಬೇಕು ಅನ್ನೋಂಥದ್ದು ಕೂಡ ಸಾಕಷ್ಟು ಸರ್ಕಾರಕ್ಕೆ ಒತ್ತಾಯನ ಸಹ ಮಾಡಿದ್ರು. ಜೊತೆಗೆ ಸ್ವತಃ ಸಿದ್ದರಾಮಯ್ಯ ಸೇರಿದಂತೆ DK ಶಿವಕುಮಾರ್ ಅವರು ಕೂಡ ಇದರ ಸಂಬಂಧಪಟ್ಟಂತೆ CIDಗೆ ಕೊಡುವಂತ ಕೆಲಸವನ್ನ ಕೂಡ ಮಾಡಿದ್ರು. ಜೊತೆಗೆ ಈಗ CIDಗೆ ಕೊಟ್ಟಂತ ನಂತರ ಸಾಕಷ್ಟು ಈಗ CID ಅಧಿಕಾರಿಗಳು ಕೂಡ ಸಾಕಷ್ಟು ಬಾರಿ ಬಳ್ಳಾರಿಗೆ ಬಂದು ಕೆಲವೊಂದಿಷ್ಟು ದಾಖಲಾತಿಗಳನ್ನ ಕೂಡ ಹಿಂದೆ ನಡೆದಂತ ಘಟನೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಗಳನ್ನ ಪಡೆದುಕೊಂಡಿದ್ರು. ಜೊತೆಗೆ ಈಗ ಮತ್ತೆ 50 ಜನರಿಗೆ ಆರೋಪಿಗಳ ವಿಚಾರಣೆಗೆ ಹಾಜರಾಗುವಂತೆ ಕೆಲವೊಂದಿಷ್ಟು ನೋಟಿಸ್ಗಳನ್ನ ಕೊಡಲಾಗಿದೆ ಅಂತ ಹೇಳ್ಬೋದು. ಸದ್ಯ ಈಗ 20 ಜನರನ್ನ 3 ದಿನಗಳಿಂದ CID ಅವರು ಕರೆದುಕೊಂಡು ಕೆಲವೊಂದಿಷ್ಟು ಮಾಹಿತಿಗಳನ್ನ ಪಡೆದುಕೊಳ್ತಾ ಇದ್ದಾರೆ. ಯಾಕಂದ್ರೆ ಗಲಾಟೆ ನಡೆದಂತ ಸಂದರ್ಭದಲ್ಲಿ ನೀವು ಯಾಕೆ ಅಲ್ಲಿ ಹೋಗಿದ್ರಿ, ನಿಮ್ಮನ್ನ ಯಾರನ್ನು ಬರಕ್ಕೆ ಹೇಳಿದ್ರ, ನೀವ್ ಯಾಕೆ ಗಲಾಟೆಯಲ್ಲಿ ಭಾಗಿಯಾಗಿದ್ರಿ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು CCTV ಆಗಿರ್ಬೋದು, ಫೋಟೋಗಳಾಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರುವಂತಹ ವಿಡಿಯೋಗಳೇನಿತ್ತು ಆ ವಿಡಿಯೋಗಳ ಆಧಾರದ ಮೇಲೆ ಈಗ CID ಅಧಿಕಾರಿಗಳು ಸಹ ಸಾಕಷ್ಟು ವಿಚಾರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಇದು ಬರೀ ಕಾಂಗ್ರೆಸ್ ಕಾರ್ಯಕರ್ತರು ಅಷ್ಟೇ ಅಲ್ಲ ಮತ್ತು ಬಿಜೆಪಿ ಕಾರ್ಯಕರ್ತರು ಅಷ್ಟೇ ಅಲ್ಲ, ಎರಡೂ ಕಾರ್ಯಕರ್ತರನ್ನು ಕೂಡ ಕರೆಸಿ ಚರ್ಚೆಯನ್ನ ಮಾಡ್ತಿದೆ. ಒಂದು ಕಡೆ ಶಾಸಕ ನಾರಾ ಭರತ್ ರೆಡ್ಡಿ ಬೆಂಬಲಿಗರು ಕೂಡ ಅಲ್ಲಿ ಇದ್ರು, ಆ ವಿಡಿಯೋಗಳನ್ನ ಕೂಡ ಸಾಕ್ಷಿಯಾಗಿ ಇಟ್ಕೊಂಡಿದ್ದಾರೆ. ಜೊತೆಗೆ ಇನ್ನೊಬ್ಬರಾದಂತಹ ಮಾಜಿ ಶಾಸಕರಾದ ಈಗ ಜನಾರ್ದನ್ ರೆಡ್ಡಿ ಏನಿದ್ದಾರೆ, ಜನಾರ್ದನ್ ರೆಡ್ಡಿ ಅವ್ರ ಬೆಂಬಲಿಗರು ಕೂಡ ಇದ್ರು, ಅವ್ರನ್ನ ಕೂಡ ಕರೆದು ನೋಟಿಸ್ ಕೊಡುವಂತ ಕೆಲಸವನ್ನ ಸಹ ಮಾಡಲಾಗ್ತಿದೆ. CID ತನಿಖೆ ಕೂಡ ಆರಂಭ ಆದ ಬಳಿಕ ಇದೇ ಮೊದಲ ಬಾರಿಗೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಜನರು ವಿಚಾರಣೆ ಮುಂದಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಮೊಟ್ಟ ಮೊದಲ
ಸಂದರ್ಭದಲ್ಲಿ ನಡೆದಂತ ಗಲಾಟೆ ಆದಂತ ಸಂದರ್ಭದಲ್ಲಿ ಕೂಡ ಕೆಲವೊಂದಿಷ್ಟು ಜನರಿಗೆ ನೋಟಿಸ್ ಅನ್ನ ಕೊಟ್ಟಿದ್ರು. ನೋಟಿಸ್ ಕೊಂಡಂತ ಸಂದರ್ಭದಲ್ಲಿ ತಾಲೂಕಾ ಕಚೇರಿ ಅಂದ್ರೆ ದಂಡಾಧಿಕಾರಿ ತಹಸೀಲ್ದಾರ್ ಅವರ ಮೂಲಕ ನೀವು ಇನ್ನೊಂದು ಬಾರಿ ಯಾವುದೇ ರೀತಿಯಾಗಿ ಗಲಾಟೆಗಳಲ್ಲಿ ಭಾಗಿ ಆಗ್ಬಾರ್ದು ಅಂತೇಳಿ ಕೆಲವೊಂದಿಷ್ಟು ಅಲ್ಲಿದ್ದಂತ ಅಂದ್ರೆ ಸಣ್ಣ ಪುಟ್ಟ ಅವ್ರ ಜೊತೆಗೆ ನಾವು ಯಾವುದೇ ರೀತಿಯಾಗಿ ಗಲಾಟೆಗೆ ಹೋಗಿರ್ಲಿಲ್ಲ, ಅಲ್ಲಿ ನೋಡ್ಲಿಕ್ಕೆ ಹೋಗಿದ್ವಿ ಅಂತ ಯಾರೆಲ್ಲ ಹೇಳಿದ್ರು ಅವ್ರಿಗೆ ಬೆದರಿಕೆ ಅಂದ್ರೆ ಹೋಗದೆ ಇರುವ ರೀತಿಯಲ್ಲಿ ಕೆಲವೊಂದಿಷ್ಟು ನೋಟಿಸ್ ಅನ್ನ ಕೊಟ್ಟು ಅವರಿಗೆ ಕಳಿಸುವಂತ ಕೆಲಸವನ್ನ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಕೋರ್ಟ್ ನ್ಯಾಯಾಲಯದಲ್ಲಿ ಮಾಡಲಾಗಿತ್ತು. ಈಗ ಅದೇ ರೀತಿಯಾಗಿ ಇನ್ನಷ್ಟು ಸಿಐಡಿಗೆ ಕೊಟ್ಟಂತ ನಂತರ ಈಗ ಮತ್ತೆ ಇದು ಅತಿ ದೊಡ್ಡ ಬಹುಸಂಖ್ಯೆಯ ಜನರಲ್ಲಿ ಈಗ ಮತ್ತೆ ವಿಚಾರಣೆಗೆ ಕರೆದಿದೆ. ಜೊತೆಗೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಸೇರಿದಂತೆ ಇಬ್ರು ನಾಯಕರ ಬೆಂಬಲ ಈ ಗಲಾಟೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅವ್ರನ್ನೆಲ್ಲ ಕರೆಸಿ ನೋಟಿಸ್ ಕೊಟ್ಟು ವಿಚಾರಣೆಯನ್ನ ಸಹ ಈಗ ಮಾಡ್ತಾ ಇದೆ ಅಂತ ಹೇಳ್ಬೋದಾಗಿದೆ ದರ್ಶನ್. ಥ್ಯಾಂಕ್ ಯು ಸಿದ್ದು ನಿಮ್ಮಲ್ಲ ಮಾಹಿತಿಗೆ.